Good morning, students. Today's class, let's have a discussion with regard to the liquidator's final statement of an account, how to prepare a liquidator's final statement of an account. That too, I have taken an example of previous year question paper, that is 2017 of Bangalore North University, especially section B, that is for 6 marks point of view. It's very simple and very easiest sum. You just follow whatever the procedure in with regard to that statement. ನೋಡೋಣ ಈ ಒಂದು 2017 ಪೇಪರ್ ಅಲ್ಲಿ ಯಾವ ತರದ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ಸ್ ಅಂತ ಹೇಳಿ. ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟ್ ಟು ಪ್ರಸಾದ್ ಲಿಮಿಟೆಡ್ ವಿಚ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್ ಅಂತ ಹೇಳ್ತಾ ಇದ್ದಾರೆ. ಅಂಡರ್ ದಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 40,000, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ದನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 3,20,000 ಅಂತ ಹೇಳ್ತಾರೆ. ಸೊ ಹಿಯರ್ ಅಂಡರ್ಲೈನ್ ದಿಸ್ ಅದರ್ ದನ್ ಅನ್ನೋ ಒಂದು ವರ್ಣ, ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್ಕ್ಲೂಡಿಂಗ್ ಅಂತ ಹೇಳಿ. So whatever it is 3,20,000 is excluding that preferential creditor. So hagadre rest unsecured creditor is 3,20,000, preferential creditor is 40,000 separately anta artha. Adadan anta helidre, I mean excluding ಹೊರತು ಪಡಿಸಿ ಅಂತ ಹೇಳಿ. Third one, debenture holders directly they have been given rupees 1 lakh. ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿ 3,96,500 ಡೈರೆಕ್ಟ್ ಅಮೌಂಟ್ ನೇ ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಯೂಶುವಲ್ ಆಗಿ ವೇರಿಯಸ್ ಅಸೆಟ್ಸ್ ಗಳ ಕ್ಯಾಟಗರಿ ಕೊಟ್ಟು ಇಂಡಿವಿಜುವಲ್ ಅಸೆಟ್ಸ್ ವ್ಯಾಲ್ಯೂ ಎಷ್ಟು ರಿಯಲೈಸ್ ಆಗುತ್ತೆ ಅಂತ ಕೊಡ್ತಾನೆ. ಬಟ್ ಈ ಒಂದು ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಆಗಿ ಅಸೆಟ್ ರಿಯಲೈಸ್ಡ್ ಎಷ್ಟು ಅಮೌಂಟ್ ಅಂತ ಹೇಳಿ ಹೇಳ್ತಾರೆ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ rupees 10,000. ಸೊ ಬೇಕಿರುವಂತ ಬೇಸಿಕ್ ಇನ್ಫಾರ್ಮೇಶನ್ಸ್ ಗಳನ್ನ ಕೊಟ್ಟಿದ್ದಾರೆ. ಬೈ ಯೂಸಿಂಗ್ ದಿಸ್ you are required to prepare liquidator's final statement of an account ಅಂತ ಹೇಳ್ತಾರೆ, allowing for his remuneration at 3% on assets realized ಅಂತ ಹೇಳಿ. That is important. ಹಾಗೇನೆ and 2% on assets realized ಅಂತ ಹೇಳಿ, ಹಾಗೆ 2% on amount distributed to unsecured creditors including preferential creditors ಅಂತ ಹೇಳ್ತಾರೆ. This is what most important information you need to keep in mind while solving this particular category of problems, that is including preferential creditors ಅಂತ ಹೇಳಿ 2% amount distributed to unsecured creditors ಮೇಲೆ liquidators remuneration ಪೇಮೆಂಟ್ ಮಾಡಿ ಅಂತ ಹೇಳಿ, ಹಾಗೆ on assets realized ಮೇಲೂ ಸಹ 2% remuneration ಕೊಡಿ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ತುಂಬಾ ಈಸಿಯೆಸ್ಟ್ ಪ್ರಾಬ್ಲಮ್ ಇದು. ನೋಡೋಣ ಹೇಗೆ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ ಸೊಲ್ಯೂಷನ್ ನೋಡುವಂಥದ್ದು. ನಾನು ಪ್ರೀ ಡಿಫೈನ್ಡ್ ಆಗಿ ಫಾರ್ಮೆಟ್ ನ ತಗೊಂಡಿದ್ದೀನಿ. ಅದರಲ್ಲಿ 1 by 1 ಆಸ್ ವಿ ನೋ ದಟ್ ಸ್ಟೇಟ್ಮೆಂಟ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ವಿ ಕ್ಯಾನ್ ಯೂಸ್ ದಿಸ್ ಈಸ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಇನ್ ರುಪೀಸ್, ಪರ್ಟಿಕ್ಯುಲರ್ ಅಮೌಂಟ್ ಇನ್ ರುಪೀಸ್ ಅಂತ ಯೂಸ್ ಮಾಡಬಹುದು. ಡೇಟಾ ಡೆಬಿಟ್ ಆ ಕ್ರೆಡಿಟ್ ಇಟ್ ಈಸ್ ಆಪ್ಷನಲ್ ಅಂತಾನೆ ಹೇಳ್ತೀವಿ, ಸಿನ್ಸ್ ಇಟ್ ಈಸ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ನಮಗೆ ಗೊತ್ತಿದೆ ಲೆಫ್ಟ್ ಹ್ಯಾಂಡ್ ಸೈಡ್ 4 ಐಟಮ್ಸ್ ಗಳು ಬರುತ್ತೆ. ಅದರ ವೆರಿ ಫಸ್ಟ್ ಒನ್ ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿ ಹೆಡಿಂಗ್ ನ ತಗೊಂತೀರಾ. ಅಸೆಟ್ಸ್ ರಿಯಲೈಸ್ಡ್ ಹೆಡಿಂಗ್ ನ ತಗೊಂಡು ಅದರಲ್ಲಿ ವೇರಿಯಸ್ ಅಸೆಟ್ಸ್ ಏನೇನು ರಿಯಲೈಸ್ ಆಗುತ್ತೆ ತಗೊಳ್ತೀವಿ. ಬಟ್ ಇನ್ ದಿಸ್ ಕ್ಯಾಟಗರಿ ಸಮ್ಮಲ್ಲಿ ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದಾನೆ 3,96,500 rupees. ದಟ್ ಈಸ್ 3,96,500 rupees ನ ಹಾಗೆ ಕೋಟ್ ಮಾಡ್ತೀರಾ. ದೆನ್ ಸೆಕೆಂಡ್ ಐಟಮ್ ನಮ್ಗೆ ಗೊತ್ತಿರೋ ಹಾಗೆ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳಿ, ಕ್ಯಾಶ್ ಇನ್ ಹ್ಯಾಂಡ್ ಆರ್ ಅಟ್ ಬ್ಯಾಂಕ್, ಕ್ಯಾಶ್ ಇನ್ ಹ್ಯಾಂಡ್ ಆರ್ ಅಟ್ ಬ್ಯಾಂಕ್ ಅಂತ ಹೇಳಿ ಯೂಶುವಲ್ ಆಗಿ ಒಂದು ಪರ್ಟಿಕ್ಯುಲರ್ LRJ ಅಂತ ಸಮ್ಸ್ಗಳು ಕೊಟ್ಟಿರ್ತಾರೆ, ಈ ಸಮ್ ಅಲ್ಲಿ ಕೊಟ್ಟಿಲ್ಲ, ಸೊ ನಿಲ್ ಅಂತ ಹೇಳಿ ತಗೊಳ್ತೀರಾ. ದೆನ್ ಥರ್ಡ್ ಐಟಮ್ ಬಂದು ಅಮೌಂಟ್ ರಿಸೀವ್ಡ್ ಫ್ರಮ್ ಕಾಂಟ್ರಿಬ್ಯೂಟರೀಸ್ ಅಂತ ಹೇಳಿ, ಅಮೌಂಟ್ ರಿಸೀವ್ಡ್ ಫ್ರಮ್ ಕಾಂಟ್ರಿಬ್ಯೂಟರೀಸ್. ಈ ಒಂದು ಕ್ಯಾಟಗರಿ ಸಮ್ಸ್ ಗಳಲ್ಲಿ ಅದನ್ನು ಸಹ ಕೊಟ್ಟಿಲ್ಲ. ದೆನ್ ಫೋರ್ತ್ ಐಟಮ್ ಅಮೌಂಟ್ ರಿಸೀವ್ಡ್ ಫ್ರಮ್ ಪಾರ್ಟ್ಲಿ ಪೇಯ್ಡ್ ಶೇರ್ಸ್. ದಟ್ ಈಸ್ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಹೇಳ್ತಾರೆ, ಆರ್ ಕಾಲ್ಸ್ ಇನ್ ಅರಿಯರ್ಸ್. ವೈ ಐ ಹ್ಯಾವ್ ಟೇಕನ್ ದೀಸ್ ಫಾರ್ಮೆಟ್ ಪ್ರಕಾರವಾಗಿ ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ನೀವು ಒಂದು ಪ್ರಾಕ್ಟೀಸ್ ಮಾಡುವಂತ ಸಂದರ್ಭದಲ್ಲಿ ಸಹ ಫಾರ್ಮೆಟ್ ನ ಬೇಸ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದೀರಾ ಅಂತ ಹೇಳಿದ್ರೆ ದೇರ್ ಇಸ್ ನೋ ಚಾನ್ಸ್ ಆಫ್ ಸ್ಕಿಪ್ಪಿಂಗ್ ಆರ್ ಲೂಸಿಂಗ್ ಎನಿ ಸಾರ್ಟ್ ಆಫ್ ಅನ್ ಐಟಮ್ ಅಂತಾನೆ ಹೇಳ್ತಾರೆ. ಸೊ ಇರೆಸ್ಪೆಕ್ಟಿವ್ ವೆದರ್ ದೇ ಹ್ಯಾವ್ ಬಿನ್ ಗಿವನ್ ಆರ್ ನಾಟ್, ಯು ಜಸ್ಟ್ ಮೆನ್ಷನ್ ದೀಸ್ ಐಟಮ್ಸ್ ಅಂತ ಹೇಳುವಂಥದ್ದು. ಇದು 14 marks ಪಾಯಿಂಟ್ ಆಫ್ ವ್ಯೂ ಬಂದಾಗ ಈ ಒಂದು ಫಾರ್ಮೆಟ್ ತುಂಬಾ ಯೂಸ್ ಆಗುತ್ತೆ ನಿಮ್ಗೆ. ಆ ಒಂದು ರೀಸನ್ ಇಂದ ಐ ಹ್ಯಾವ್ ಮೆನ್ಷನ್ ಆಲ್ ದ ಐಟಮ್ಸ್ ಅಂತ ಹೇಳ್ಬೋದು. ನೀವು ಇಲ್ಲಿ ಮೆನ್ಷನ್ ಮಾಡಬಹುದು, ಇಲ್ಲಾಂದ್ರೆ ಜಸ್ಟ್ ಕೊಟ್ಟಿರೋಂಥ ಐಟಮ್ಸ್ ಗಳನ್ನು ಸಹ ತಗೊಂಡು ಸಾಕಾಗುತ್ತೆ. ದೆನ್ ಇದು 4 ಐಟಮ್ಸ್ ಗಳು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳುವಂಥದ್ದು. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸೀಕ್ವೆನ್ಷಿಯಲ್ ಆರ್ಡರ್ ಆಫ್ ಪೇಮೆಂಟ್ ಅನ್ನು ನಾವು ಫಾಲೋ ಮಾಡ್ಬೇಕಾಗುತ್ತೆ ಈ ಒಂದು ಲಿಕ್ವಿಡೇಟರ್ ಅನ್ನೋ ಒಂದು ಚಾಪ್ಟರ್ ಅಲ್ಲಿ. ಆ ಒಂದು 9 ಐಟಮ್ಸ್ ಗಳಿದೆ, ಆ 9 ಐಟಮ್ಸ್ 1 by 1 ಪೇಮೆಂಟೇ ಮಾಡ್ಬೇಕಾಗುತ್ತೆ. ಸೊ ಅದರಲ್ಲಿ ವೆರಿ ಫಸ್ಟ್ ಒನ್ ಅಂತ ಬಂದಾಗ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನಾವು ಪೇಮೆಂಟ್ ನ ಮಾಡ್ಬೇಕು, ಇರೆಸ್ಪೆಕ್ಟಿವ್ ದೇ ಹ್ಯಾವ್ ಬಿನ್ ಗಿವನ್ ಆರ್ ನಾಟ್. ಕೊಟ್ಟಿದ್ರೆ ತಗೊಳ್ತೀವಿ, ಇಲ್ಲಾಂದ್ರೆ ನಿಲ್ ಅಂತ ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ ತಗೊಳ್ಬೇಕು. ಈ ಸಮ್ಮಲ್ಲಿ ಕೊಟ್ಟಿದ್ದಾರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಇಲ್ಲಿ ಯಾವುದೇ ರೀತಿಯಂತ ಇನ್ಫಾರ್ಮೇಶನ್ ವಿತ್ ರಿಗಾರ್ಡ್ ಟು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಟ್ಟಿಲ್ಲ, ನಿಲ್ ಅಂತ ಹೇಳಿ ತಗೊಳ್ತೀರಾ. ದೆನ್ ಸೆಕೆಂಡ್ ಒನ್
ಲಿಕ್ವಿಡೇಷನ್ ಅಥವಾ ಲೀಗಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ತಗೊಳ್ಬೇಕಾಗುತ್ತೆ. ಲಿಕ್ವಿಡೇಷನ್ ಆರ್ ಲೀಗಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಕೊಡಿರ್ತಾರೆ. ಲಿಕ್ವಿಡೇಷನ್ ಅಮೌಂಟೆಡ್ ಟು rupees ಅಂತ ಹೇಳಿ. ಈ ಪ್ರಾಬ್ಲಮ್ ಅಲ್ಲಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ದಟ್ ಈಸ್ 10,000 rupees ದೇ ಹ್ಯಾವ್ ಬಿನ್ ಗಿವನ್. ಆ 10,000 rupees ನ ಆಸ್ ಇಟ್ ಈಸ್ ಆ ರೆಸ್ಪೆಕ್ಟಿವ್ ಒಂದು ಐಟಮ್ಸ್ ಗೆ ಕಾಲಮ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ದೆನ್ ಥರ್ಡ್ ಒನ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅಂತ ಹೇಳಿ. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಲಿಕ್ವಿಡೇಟರ್ ರೆಮ್ಯುನರೇಷನ್ ಅಂತ ಬಂದಾಗ ಅದರಲ್ಲೂ ಸಹ ಈ ಒಂದು ಕ್ಯಾಟಗರಿ ಸಮ್ಸ್ ಗಳಲ್ಲಿ ನಮಗೆ ಎರಡು ರೀತಿಯಾದ ಕ್ಯಾಟಗರಿ ಕೊಟ್ಟಿದ್ದಾರೆ. ದಟ್ ಈಸ್ 2% ಆನ್ ಅಸೆಟ್ ರಿಯಲೈಸ್ಡ್ ಹಾಗೆ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ. ಸೊ ಅದೇನ್ ಕೊಟ್ಟಿದ್ದಾರೆ ಆ ಐಟಮ್ಸ್ ಗಳನ್ನ ರೆಸ್ಪೆಕ್ಟಿವ್ ಆಗಿ ಹಾಗೆ ನಾವು ತಗೊಳ್ಬೇಕಾಗುತ್ತೆ. ಇಲ್ಲೂ ಸಹ ಒಂದು 2% ಆನ್ ಅಸೆಟ್ ರಿಯಲೈಸ್ಡ್ ಅಂತ ಕೊಟ್ಟಿರೋದ್ರಿಂದ ಫಸ್ಟ್ ಒನ್ ಆನ್ ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿನೇ ಮೆನ್ಷನ್ ಮಾಡ್ಕೊಳ್ತೀವಿ. ಸೊ ಆನ್ ಅಸೆಟ್ ರಿಯಲೈಸ್ಡ್ ಅಂತ ಬಂದಾಗ ಅದು ದಟ್ ಈಸ್ ಅಸೆಟ್ ರಿಯಲೈಸ್ಡ್ ವ್ಯಾಲ್ಯೂ ಎಷ್ಟಿದೆ 3,96,500 ಇರುವಂತದ್ದು. ಹಾಗೆ ಅದನ್ನ ಬ್ರಾಕೆಟ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ತೋರಿಸಬೇಕಾಗುತ್ತೆ. 3,96,500 they have been given 2%. 3,96,500 2% it will come 7,930. 7,930 ಆ ಒಂದು ರೆಸ್ಪೆಕ್ಟಿವ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡ್ಕೊಡ್ತೀವಿ. ದೆನ್ ಸೆಕೆಂಡ್ ಐಟಮ್ ದಟ್ ಈಸ್ ಆನ್ ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ ತಗೊಳ್ತೀವಿ. ದೇ ಹ್ಯಾವ್ ಬಿನ್ ಗಿವನ್ ಹಿಯರ್ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಅಂತ ಕೊಟ್ಟಿದ್ದಾರೆ. ಬಟ್ ಆಕ್ಚುಲ್ ಆಗಿ ಅವ್ರಿಗೆ ಅಮೌಂಟ್ ಎಷ್ಟು ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಇಲ್ಲಿ ಇನ್ಫಾರ್ಮೇಶನ್ ಗೊತ್ತಿಲ್ಲ ರೈಟ್ ನಾವು ಆಸ್ ಆಫ್ ನಾವು ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನ ನಾವು ವರ್ಕಿಂಗ್ ನೋಟ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅದೊಂದು ನಾವು ಬ್ಲಾಂಕ್ ಬಿಟ್ಕೊಂಡು ನೆಕ್ಸ್ಟ್ ಪೇಮೆಂಟ್ ಸೀಕ್ವೆನ್ಸ್ ಗಳಿಗೆ ಹೋಗ್ತೀವಿ. ವೈ ದಟ್ ಅಂತ ಹೇಳಿದ್ರೆ ಬಿಕಾಸ್ ಅದರ್ ಸೀಕ್ವೆನ್ಷಿಯಲ್ ಆರ್ಡರ್ ಇದು ಕೊಡೋದಕ್ಕಿಂತ ಮುಂಚಿತವಾಗಿ ಲಿಕ್ವಿಡೇಟರ್ಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡೋಕ್ಕಿಂತ ಮುಂಚಿತವಾಗಿ ದೇ ಹ್ಯಾವ್ ಟು ಪೇ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಡಬೇಕಾಗಿದೆ. ಹಾಗೆ ಡಿಬೆಂಚರ್ ಹೋಲ್ಡರ್ಸ್ ಗೆ ಕೊಟ್ಟು ಆಮೇಲೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನ ಪೇಮೆಂಟ್ ಸೆಟಲ್ಮೆಂಟ್ ಮಾಡುವಂತದ್ದು. ಅದಕ್ಕೋಸ್ಕರ ಅದನ್ನ ಬ್ಲಾಂಕ್ ಬಿಟ್ಕೊಂಡು ನೆಕ್ಸ್ಟ್ ಪೇಮೆಂಟ್ ಗೆ ಹೋಗ್ಬೇಕಾಗುತ್ತೆ. ದಟ್ ಈಸ್ ನೆಕ್ಸ್ಟ್ ಒನ್ ಪೇಮೆಂಟ್ ಟು ಡಿಬೆಂಚರ್ ಹೋಲ್ಡರ್ಸ್. ಸೊ ಇಲ್ಲಿ ಪೇಮೆಂಟ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಂತ ಬಂದಾಗ ಇಲ್ಲಿ ಡಿಬೆಂಚರ್ ಹೋಲ್ಡರ್ಸ್ ದಟ್ ಈಸ್ 1 lakh rupees ಅಂತ ಹೇಳ್ತಾ ಇದ್ದಾರೆ. ಆ ಪೇಮೆಂಟ್ ಟು ಡಿಬೆಂಚರ್ ಹೋಲ್ಡರ್ಸ್ ಇಟ್ ಈಸ್ 1 lakh ಅಂತ ಹೇಳ್ತಾರೆ. 1 lakh rupees ನಾವು ಡಿಬೆಂಚರ್ ಹೋಲ್ಡರ್ಸ್ ಗೆ ಪೇಮೆಂಟ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಪೇಮೆಂಟ್ ಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಗೆ ಕೊಡಬೇಕಾಗುತ್ತೆ. ಇಟ್ ಈಸ್ 40,000 rupees. ನೆಕ್ಸ್ಟ್ ಒನ್ ಪೇಮೆಂಟ್ ಟು preferential creditors that is 40,000. ಈಗ ಸೀಕ್ವೆನ್ಷಿಯಲ್ ಆಗಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆದ್ಮೇಲೆ ಪೇಮೆಂಟ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಕೊಡಬೇಕಾಗುತ್ತೆ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಅಮೌಂಟ್ ಕೊಡಬೇಕಾದಂತ ಥಿಂಗ್ಸ್ ಎಷ್ಟು 3,20,000 rupees. ಬಿಫೋರ್ ಮೇಕಿಂಗ್ ಪೇಮೆಂಟ್ ಟು ದಿಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡೋದಕ್ಕಿಂತ ಮುಂಚಿತವಾಗಿ ವಿ ನೀಡ್ ಟು ಕನ್ಫರ್ಮ್ ದಟ್ ವೆದರ್ ದೇ ಆರ್ ಹ್ಯಾವಿಂಗ್ ದಟ್ ಸಫಿಶಿಯಂಟ್ ಅಮೌಂಟ್ ಅವ್ರ ಹತ್ರ ಇದೆಯೋ ಇಲ್ವೋ ಅಂತ ನಾವಿಲ್ಲಿ ಕನ್ಫರ್ಮ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅವ್ರ ಹತ್ರ ಇದೆಯೋ 3,20,000 ಇದೆಯೋ ಇಲ್ಲ ಅಂತ ಕನ್ಫರ್ಮೇಶನ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚಿತವಾಗಿ ಎಷ್ಟು ಅಮೌಂಟ್ ಅವೈಲೇಬಲ್ ಇದೆ ಅನ್ನೋದು ವರ್ಕಿಂಗ್ ನೋಟ್ ನ ನೋಡೋಣ. ಸೊ ಐ ಹ್ಯಾವ್ ಟೇಕನ್ ಒಂದು ಫಾರ್ಮೆಟ್ ತಗೊಂಡಿದ್ದೀನಿ. ಇಟ್ ಈಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಅವೈಲೇಬಲ್ ಫಾರ್ ಪೇಮೆಂಟ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಎಷ್ಟು ಅಮೌಂಟ್ ಉಳಿಕೆ ಇದೆ ಅವ್ರಿಗೆ ಅವ್ರ ಪೇಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಹಿಯರ್ ಟೋಟಲ್ ರಿಸಿಟ್ ಈ 4 ಸೋರ್ಸ್ ಗಳಿಂದ ಬಂದಿರುವಂತ ಎಲ್ಲಾ ಟೋಟಲ್ ರಿಸಿಟ್ ನ ತಗೊಳ್ಬೇಕು. ದೆನ್ ಲೆಸ್ ಸೀಕ್ವೆನ್ಷಿಯಲ್ ಆರ್ಡರ್ ಆಗಿ ಏನೇನ್ ಪೇಮೆಂಟ್ ಆಸ್ ಆಫ್ ನೌ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡೋಕಿನ ಮುಂಚಿತವಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಅನ್ನ ಕೊಟ್ಟಿರ್ತಾರೆ ಅದನ್ನೆಲ್ಲಾನು 1 by 1 ಲೆಸ್ ಮಾಡ್ತಾ ತಗೊಳ್ಬೇಕಾಗುತ್ತೆ. ದಟ್ಸ್ ವಾಟ್ ಅಮೌಂಟ್ ಅವೈಲೇಬಲ್ ಫಾರ್ ಪೇಮೆಂಟ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅನ್ನೋ ಒಂದು ವರ್ಕಿಂಗ್ ನೋಟ್ ನ ಮಾಡ್ಕೊಳ್ತೀವಿ. ಟೋಟಲ್ ರಿಸಿಟ್ ಅಂತ ಬಂದಾಗ ಏನ್ ಆಕ್ಚುಲ್ ಆಗಿ ಬಂದಿರುತ್ತೆ ಕೊಟ್ಟಿರ್ತಾರೆ ಅದನ್ನ ತಗೊಂಡ್ರೆ ಸಾಕು. ಹಿಯರ್ ನೋ ನೀಡ್ ಟು ಟೇಕ್ ಫಾರ್ಮೆಟ್ ಅಗೇನ್. ಸೊ ಅದರಿಂದ ಫಸ್ಟ್ ಒನ್ ಟೋಟಲ್ ರಿಸಿಟ್ ಅಂತ ಹೇಳಿ ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ದಟ್ ಈಸ್ 3,96,500 rupees. 3,96,500 ಅಸೆಟ್ ರಿಯಲೈಸ್ಡ್ ಅನ್ನೋ ಒಂದು ವ್ಯಾಲ್ಯೂ ಬಂದಿದೆ. ಅದನ್ನ ಹಾಗೆ ತಗೊಳ್ತಾ ಬೇರೆ ಯಾವುದೇ ರೀತಿಯಾದಂತ ರಿಸಿಟ್ ಗಳಿಲ್ಲ. ಸೊ ಅದಕ್ಕೋಸ್ಕರ ಟೋಟಲ್ ಆಗಿ ತಗೊಳ್ತಾನೆ. ಇನ್ ಕೇಸ್ ಇತ್ತು ಅಂತ ಹೇಳಿದ್ರೆ 1 by 1 ತಗೊಂಡು ಟೋಟಲ್ ಅಮೌಂಟ್ ನ ಅಗ್ರಿಗೇಟ್ ಆಗಿ ತಗೊಳ್ತಾ ಇದೀವಿ. ಈಗ ಲೆಸ್ ಮಾಡುವಂತ ಸೀಕ್ವೆನ್ಷಿಯಲ್ ಬಂದಾಗ 1 by 1 ಐಟಮ್ಸ್ ಗಳನ್ನ ನಾವಿಲ್ಲಿ ಲೆಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫಸ್ಟ್ ಒನ್ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಈ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ ಸಮ್ಸ್ ಅಲ್ಲಿ ಈ ಇದರಲ್ಲಿ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇಲ್ಲ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್
ಕೊಟ್ಟಿದ್ದಾರೆ 10,000 rupees ಅಂತ ಹೇಳಿ. ಸೊ 10,000 rupees ನ ತಗೊಳ್ತೀರಾ. ಹಾಗೆ ಸೆಕೆಂಡ್ ಒನ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಓನ್ಲಿ ಆನ್ ಅಸೆಟ್ ರಿಯಲೈಸ್ಡ್ ಎಷ್ಟಿದೆ ಅದನ್ನ ಮಾತ್ರ ತಗೊಳ್ಬೇಕಾಗುತ್ತೆ. ದಟ್ ಈಸ್ ಅಸೆಟ್ ರಿಯಲೈಸ್ಡ್ ಮೇಲೆ ಎಲ್ಲಿ ಕೊಟ್ಟಿದ್ದಾರೆ 3,96,500 ಮೇಲೆ 2% ಕೊಟ್ಟಿರುವಂತ 7,930 ಆ 7,930 rupees ನಾವು ತಗೊಳ್ತೀರಾ. 7,930. ದೆನ್ ಅದಾದ್ಮೇಲೆ ನೆಕ್ಸ್ಟ್ ಪೇಮೆಂಟ್ ಈಸ್ ಪೇಮೆಂಟ್ ಟು ಡಿಬೆಂಚರ್ ಹೋಲ್ಡರ್ಸ್. ದೇ ಹ್ಯಾವ್ ಬಿನ್ ಪೇಯ್ಡ್ 1 lakh rupees. 1 lakh rupees ನ ತಗೊಳ್ಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ನ ಮೈಂಡ್ ಮಾಡ್ತೀರಾ. ದಟ್ ಈಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅವ್ರು ಕೊಡ್ತಾರಂತ 2% ರೆಮ್ಯುನರೇಷನ್ ಅಂತ ಹೇಳಿ. ಸೊ ಆ ಒಂದು ರೀಸನ್ ಇಂದ ಈಗ ಲೆಸ್ ಮಾಡುವಂತ ಸಂದರ್ಭದಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ನ ಲೆಸ್ ಮಾಡಿ ತಗೊಳ್ಬಾರ್ದು. ಸೊ ವಾಟ್ ಎವರ್ ದಟ್ ಪರ್ಟಿಕ್ಯುಲರ್ ರೆಸ್ಟ್ ಲೆಸ್ ಮಾಡಿ ಬರುವಂತ ಅಮೌಂಟ್ ನಮಗೆ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಆಗಿರುತ್ತೆ. ಟೋಟಲ್ ಮಾಡಿ ಔಟ್ ಆಫ್ ಕಾಲಮ್ ಅಲ್ಲಿ ಒಂದು ಫಿಗರ್ ತಗೊಳ್ತೀರಾ. 10,000, 7,930, then 1 lakh rupees, 1,17,930 ಔಟ್ ಆಫ್ ಕಾಲಮ್ ಅಲ್ಲಿ ತಗೊಳ್ಳಿ. 1,17,930. ಸೊ ಔಟ್ ಆಫ್ 3,96,500 rupees 1,17,930 ನ ಲೆಸ್ ಮಾಡಿದೀರಾ ಅಂತ ಹೇಳಿದ್ರೆ ಯು ವಿಲ್ ಗೆಟ್ 2,78,570. 2,78,570. Now it is confirmed that amount available for payment to unsecured creditors including preferential creditor it is 2,78,570 rupees. So make sure that ಇಲ್ಲಿ ನಾವು ಒಂದು ಕನ್ಫರ್ಮ್ ಮಾಡ್ಕೊಳ್ಬಹುದು. ಆಕ್ಚುಲ್ ಆಗಿ ಅಮೌಂಟ್ ಪೇಮೆಂಟ್ ಮಾಡಬೇಕಾಗಿದ್ದಂಥದ್ದು ಇವ್ರಿಗೆ 3,20,000 rupees ಅವ್ರಿಗೆ. ಬಟ್ ಅದ್ರಲ್ಲಿ ಅಮೌಂಟ್ ಅವೈಲೇಬಲ್ ಇದು 2,78,570 ಇರೋದ್ರಿಂದ ಇಟ್ ಈಸ್ ಬಿಲೋ ದಟ್ ವಾಟ್ ಎವರ್ ದ ಅಮೌಂಟ್ ಟು ಬಿ ಪೇಯಬಲ್ ಟು ದಿಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಆಗಿರೋದ್ರಿಂದ ಈ ಸಪೋಸ್ ಟು ಮೇಕ್ ಪೇಮೆಂಟ್ ಆ ಒಂದು ಬೇಸ್ ಮೇಲೆ ತಗೊಳ್ಬೇಕಾಗುತ್ತೆ. 2,78,570 ಇಂಟು ಎಷ್ಟು ಪರ್ಸೆಂಟ್ ಅವ್ರು ಹೇಳ್ತಾ ಇರೋದು 2% ಟು ಡಿವೈಡೆಡ್ ಬೈ 102 ತಗೊಳ್ಬೇಕಾಗುತ್ತೆ. ಬಿಕಾಸ್ ಇಟ್ ಈಸ್ ಬಿಲೋ ದಟ್ ವಾಟ್ ಎವರ್ ದ ಅಮೌಂಟ್ ಈಸ್ ಪೇಯಬಲ್. ಅವ್ರಿಗೆ ಕೊಟ್ಟಿರುವಂತ 3,20,000 ಗಿಂತ ಕಡಿಮೆ ಅಮೌಂಟ್ ಆಗಿರೋದ್ರಿಂದ ಅಷ್ಟ ಒಂದು ಪರ್ಸೆಂಟೇಜ್ ಮೇಲೆ ತಗೊಳ್ಬೇಕಾಗುತ್ತೆ. ಸೊ ಅದ್ರ ಮೇಲೆ 1/2 ತಗೊಳ್ತೀರಿ. ಕ್ಯಾಲ್ಕುಲೇಟ್ 2,78,570 ಇಂಟು 2 divided by 102 ಮಾಡಿದ್ರೆ 5,462 ಬರುತ್ತೆ. 5,462. ನಾವು ಈ ಎರಡು ಅಮೌಂಟ್ ಅನ್ನ ಟೋಟಲ್ ಮಾಡಿ ಒಂದು ಫಿಗರ್ ಆಗಿ ಔಟ್ ಆಫ್ ಕಾಲಮ್ ಅಲ್ಲಿ ತಗೊಳ್ಳಿ. 7,930 plus 5,462 it will come 13,392. 13,392. ಈಗ ಅಲ್ಟಿಮೇಟ್ ಆಗಿ ಬ್ಯಾಲೆನ್ಸ್ ಫಿಗರ್ ಮಾಡ್ತೀರಾ. ಲೆಫ್ಟ್ ಹ್ಯಾಂಡ್ ಸೈಡ್ ಟೋಟಲ್ ಇಟ್ ಈಸ್ 3,96,500. 3,96,500. both the sides it is 3,96,500 rupees ನ ಮೆನ್ಷನ್ ಮಾಡ್ಕೊಳ್ಳಿ. ದೆನ್ 1 by 1 ಲೆಸ್ ಮಾಡ್ತಾ ಬಂತು ಅಂತ ಹೇಳಿದ್ರೆ ಅಲ್ಟಿಮೇಟ್ ಆಗಿ 1 by 1 ದ ಸೆನ್ಸ್ ಔಟ್ ಆಫ್ ಕಾಲಮ್ ಅಲ್ಲಿ ಏನಿದೆಯೋ ಎಲ್ಲ ಫಿಗರ್ಸ್. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 10,000, ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ 13,392, ದೆನ್ ಡಿಬೆಂಚರ್ ಹೋಲ್ಡರ್ಸ್ 1 lakh, ದೆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 40,000. ಅದಾದ್ಮೇಲೆ ಪೇಮೆಂಟ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ ರಿಮೈನಿಂಗ್ ವಾಟ್ ಎವರ್ ದ ಬ್ಯಾಲೆನ್ಸ್ ಫಿಗರ್ ಅವ್ರಿಗೆ ಪೇಮೆಂಟ್ ಮಾಡ್ತೀರಾ. ವೈ ಇಟ್ ಈಸ್ ಬ್ಯಾಲೆನ್ಸ್ ಫಿಗರ್ ಅಂತ ಹೇಳಿದ್ರೆ ಆಕ್ಚುಲ್ ಆಗಿ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಕೊಡಬೇಕಾದಂತ ಫಿಗರ್ ಬಂದು ಇಟ್ ಈಸ್ 3,20,000 rupees. But we are paying only that whatever the balance is available after making payment to the all the rest of that particular payments ಅಂತಾನೆ ಹೇಳ್ತೀವಿ. So balance figure will come after that 2,33,108. 2,33,108. ಒನ್ ಮೋರ್ ಕ್ಯಾಲ್ಕುಲೇಷನ್ ಏನು ಅಂತ ಹೇಳಿದ್ರೆ ವಿಚ್ ಈಸ್ ಅವರು ಕೊಡ್ಬೇಕಂತ ಅಮೌಂಟ್ ಗಿಂತ ಕಡಿಮೆ ಅಮೌಂಟ್ ಕೊಡ್ತಿರೋದ್ರಿಂದ ಒನ್ ಮೋರ್ ಅಡಿಷನಲ್ ಕ್ಯಾಲ್ಕುಲೇಷನ್ ಮಾಡ್ಬೇಕು ನಾವು. 2,33,108 ಡಿವೈಡೆಡ್ ಬೈ ಆಕ್ಚುಲ್ ಅಮೌಂಟ್ ಎಷ್ಟು ಕೊಡ್ಬೇಕಾಯ್ತು 3,20,000. ಸೊ ಹಾಗಾದ್ರೆ ಒಂದು ರುಪಿಗೆ ಅವರು ಎಷ್ಟು ಕೊಡ್ತಿದ್ದಾರೆ ಅಂತ ನಾವಿಲ್ಲಿ ಕ್ಯಾಲ್ಕುಲೇಟ್ ನ ಮಾಡ್ಬೇಕಾಗುತ್ತೆ. ಸೊ ಆ ಒಂದು ರೀಸನ್ ಇಂದ ವಾಟ್ ಈಸ್ ಅಮೌಂಟ್ ಆಕ್ಚುಲ್ ಆಗಿ ಈಸ್ ಪೇಯಬಲ್, ದೆನ್ ವಾಟ್ ದ ಅಮೌಂಟ್ ಈಸ್ ಸಪೋಸ್ ಟು ಬಿ ಪೇಯ್ಡ್ ಅನ್ನೋ ಒಂದು ಡಿವೈಡೆಡ್ ಬೈ ಮಾಡ್ಕೊಂಡು ದೇ ಆರ್ ಪೇಯಿಂಗ್ 0.73 ಅಂದ್ರೆ 1 ರೂಪಾಯಿಗೆ ದೇ ಆರ್ ಪೇಯಿಂಗ್ 73 ಪೈಸೆ ಅಷ್ಟು ಕೊಡ್ತಿದ್ದಾರೆ ಅಂತ ಹೇಳಿ. ಸೊ ಹಾಗಾದ್ರೆ ದೇ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಲಾಸ್ ಆಗಿರೋದು 27 rupees, 27 ಪೈಸೆ 1 ರೂಪಾಯಿಗೆ ಲಾಸ್ ಆಗಿದೆ ಅಂತ ಹೇಳಿ ನಾವಿಂದು ಸ್ಟೇಟ್ಮೆಂಟ್ ನ ಕ್ಲೋಸ್ ಮಾಡ್ಕೊಂತೀವಿ. ದಿಸ್ ವಾಟ್ ಅಲ್ಟಿಮೇಟ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅನ್ ಅಕೌಂಟ್ ಅಂತ ಹೇಳಿ ತಿಳ್ಕೊಳ್ತೀರಾ. ಥ್ಯಾಂಕ್ ಯು.